ಹಲೋ ನನ್ನ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಇದುವರೆಗೂ ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಆನ್ ಮಾಸ್ಟರ್, ಸೊ ಈ ಟಾಪಿಕ್ ಬಗ್ಗೆ 7 ವಿಡಿಯೋಗಳನ್ನ ಮಾಡಿದ್ದೆ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಡ್ಜರ್ ಮಾಸ್ಟರ್ನ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಅದರಲ್ಲಿ ತಿಳಿಸಿದ್ದೆ, ನೀವು ನೋಡಿರ್ತೀನ ಅಂದ್ಕೊಳ್ತೀನಿ. ಸೊ ಇವತ್ತು ಕೊನೆ ಟಾಪಿಕ್, ಇತರೆ ಲೆಡ್ಜರ್ ಮಾಸ್ಟರನ್ನು ಯಾವ ರೀತಿ ಎಕ್ಸೆಲಿಂದ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಮಾಸ್ಟರ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಬಗ್ಗೆ ಇದು ಕೊನೆ ವಿಡಿಯೋ ಸ್ನೇಹಿತರೆ. ನನ್ನ ಮುಂದಿನ ವಿಡಿಯೋ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ತಪ್ಪದೆ ಆ ವಿಡಿಯೋಗಳನ್ನೂ ನೋಡಿ, ಆವಾಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಯಾಕಂದರೆ ಬರೀ ಮಾಸ್ಟರ್ ಇಂಪೋರ್ಟ್ ಮಾಡ್ಕೊಳ್ಳೋದು ಮ್ಯಾಪ್ ಮಾಡೋದು ಅಂತ ಕಲ್ತ್ಕೊಂಡ್ರೆ ಸಾಲಲ್ಲ, ಟ್ರಾನ್ಸಾಕ್ಷನ್ನು ಯಾವ ರೀತಿ ಇಂಪೋರ್ಟ್ ಮತ್ತು ಮ್ಯಾಪ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋದು ಉತ್ತಮ. ಸೊ ಆವಾಗಲೇ ಅದು ಕಂಪ್ಲೀಟ್ ಆಗೋದು. ಓಕೆ, ಸೊ ಇವಾಗ ನಾನು ಎಂದಿನಂತೆ ಮಾಮೂಲಿ ನನ್ನ ಕಂಪ್ನಿನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಲ್ಟ್ ಓ ಪ್ರೆಸ್ ಮಾಡಿ ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಮಾಸ್ಟರ್ ಕ್ರಿಯೇಟ್. ಸ್ನೇಹಿತರೆ, ಇಲ್ಲಿ ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿದೆ ಅನ್ನೋದನ್ನ ಫೋಲ್ಡರ್ ಪಾತನ್ನು ಸ್ಪೆಸಿಫೈ ಮಾಡಬೇಕು. ಸೊ ನನ್ನ ಫೋಲ್ಡರು ಡಿ ಡ್ರೈವಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ಫೋಲ್ಡರ್ ನೇಮ್ ಕೊಟ್ಟಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಫೈಲ್ ನೇಮ್ ಬಂದು ಅಕೌಂಟಿಂಗ್ ಮಾಸ್ಟರ್, ಒಂದೇ ಒಂದು ಫೈಲ್ ಇದೆ, ಅದರಿಂದ ಅಲ್ಲಿ ಒಂದು ತೋರಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಅದರ್ ಲೆಡ್ಜರ್ ಬಗ್ಗೆ ಮ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಶೀಟ್ ನೇಮ್ ಅದರ್ ಲೆಡ್ಜರ್, ಮತ್ತು ಬೇರೆ ಬೇರೆ ಲೆಡ್ಜರ್ಸ್ ಶೀಟ್ ನೇಮ್ ಎಲ್ಲ ಇಲ್ಲಿದೆ ನೋಡಿ ಸ್ನೇಹಿತರೆ. ಆಲ್ರೆಡಿ ಈ ವಿಡಿಯೋಗಳನ್ನ ನೀವು ನೋಡಿದ್ದೀರಾ. ಸೊ ಈಗ ಅದರ್ ಲೆಡ್ಜರ್ ತಗೊಳ್ಳಿ. ಸೊ ಇಲ್ಲಿ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಫೈಲ್ ನೇಮ್ ಕೊಡಿ, ಇದು ಬಹಳ ಇಂಪಾರ್ಟೆಂಟು. ನೀವು ಯಾವ ರೀತಿ ಮ್ಯಾಪ್ ಮಾಡಿರ್ತೀರ ಅನ್ನೋ ಡೀಟೇಲ್ ಇದರಲ್ಲಿ ಇರುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳುವಾಗ ಅದೇ ಡೀಟೇಲ್ಸು ಮ್ಯಾಪ್ ಆಗಿ ಇಂಪೋರ್ಟ್ ಆಗುತ್ತೆ. ಸೊ ಈಗ ಫೈಲ್ ನೇಮ್ ಕೊಡಿ, ಅದರ್ ಲೆಡ್ಜರ್ ಮ್ಯಾಪಿಂಗ್. ಸ್ನೇಹಿತರೆ, ಇಲ್ಲಿ ನೋಡಿ, ನೇಮ್ ಆಲ್ರೆಡಿ ಎಕ್ಸಿಸ್ಟ್, ಎಂಟರ್ ಎ ಡಿಫ್ರೆಂಟ್ ನೇಮ್. ಸೊ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಯಾಕಂದರೆ ನಾನು ಬೇರೆ ಕಂಪ್ನಿಗಳಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅದೇ ನೇಮ್ ಕೊಟ್ಟಿರ್ತೀನಿ, ಅದರಿಂದ ಅದು ಡೂಪ್ಲಿಕೇಟ್ ನೇಮ್ ಅಂತ ಅದು ತೋರಿಸ್ತಾ ಇದೆ. ಈಗೇನು ಮಾಡಬೇಕು, ನೀವು ಅದನ್ನು ಡಿಲೀಟ್ ಮಾಡಬೇಕು. ಯಾವ ರೀತಿ ಡಿಲೀಟ್ ಮಾಡೋದು? ಹಿಂದೆ ಬನ್ನಿ, ಗೇಟ್ವೇ ಆಫ್ ಟ್ಯಾಲಿಗೆ ಬನ್ನಿ, F1 ಪ್ರೆಸ್ ಮಾಡಿ, ಅದರಲ್ಲಿ ಟ್ರಬಲ್ ಶೂಟಿಂಗ್ ತಗೊಳ್ಳಿ, ಹಾಗೆ ಡಿಲೀಟ್ ಮ್ಯಾಪಿಂಗ್ ಟೆಂಪ್ಲೇಟ್ ಸೇವ್ಡ್ ಫಾರ್ ಆಲ್ ಕಂಪನೀಸ್ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಸೊ ಅದರ್ ಲೆಡ್ಜರ್ ನೋಡಿ, ಅದರ್ ಲೆಡ್ಜರ್ ಮ್ಯಾಪಿಂಗ್ ಅಂತ ನಾನು ಬೇರೆ ಕಂಪ್ನಿಗೆ ಮಾಡ್ಕೊಂಡಿದ್ದೆ. ಸೊ ಅದು ಇಲ್ಲಿ ಅಪಿಯರ್ ಆಗ್ತಾ ಇದೆ, ಅದರಿಂದ ಅದು ಡೂಪ್ಲಿಕೇಟ್ ಎಂಟ್ರಿ ಅಂತ ತೋರಿಸ್ತಾ ಇದೆ. ಈಗ ಡಿಲೀಟ್ ಆಲ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ಡಿಲೀಟ್ ಆಗೋಗುತ್ತೆ. ಪ್ರೆಸ್ ಒನ್ ಮೋರ್ ಎಂಟರ್. ಸೊ ಇನ್ನೊಂದು ಎಂಟರ್ ಪ್ರೆಸ್ ಮಾಡಿ ಫಿನಿಶ್. ಈಗ ಬನ್ನಿ ಮ್ಯಾಪಿಂಗ್ಗೆ, ಆಲ್ಟ್ ಓ ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಕ್ರಿಯೇಟ್ ಅಕೌಂಟಿಂಗ್ ಮಾಸ್ಟರ್ ಅದರ್ ಲೆಡ್ಜರ್ಸ್. ಸೊ ಈಗ ನೇಮ್ ಕೊಡಿ, ಅದರ್ ಲೆಡ್ಜರ್ ಮ್ಯಾಪಿಂಗ್. ಸೊ ಅಕೌಂಟಿಂಗ್ ಮಾಸ್ಟರಲ್ಲಿ ಲೆಡ್ಜರ್ ತಗೊಳ್ಳಿ, ಯಾಕಂದರೆ ನಾವು ಲೆಡ್ಜರ್ ಮ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಟ್ಯಾಲಿ ಫೀಲ್ಡ್, ರೈಟ್ ಹ್ಯಾಂಡ್ ಸೈಡ್ ಎಕ್ಸೆಲ್ ಫೀಲ್ಡ್. ಈಗ ನೇಮ್ ತಗೊಳ್ಳಿ, ಇಲ್ಲೂ ನೇಮ್, ನೆಕ್ಸ್ಟ್ ಗ್ರೂಪ್ ನೇಮ್. ಸೊ ಗ್ರೂಪ್ ನೇಮ್ ತಗೊಳ್ಳಿ, ಫಿನಿಶ್, ಮುಗೀತು. ಎರಡೇ ಪಾಯಿಂಟ್ ಅದರಲ್ಲಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ಇಂಪೋರ್ಟ್ ಮಾಡ್ಕೊಳ್ಳಿ, ಆಲ್ಟ್ ಓ ಮಾಸ್ಟರ್ ತಗೊಳ್ಳಿ, ಎಂಟರ್ ಎಂಟರ್. ಅದರ್ ಲೆಡ್ಜರ್ ಇದೆ, ಸೊ ಇಲ್ಲಿ ಅದರ್ ಲೆಡ್ಜರ್ ಮ್ಯಾಪಿಂಗ್ ತಗೊಳ್ಳಿ, ಎಂಟರ್ ಎಂಟರ್. ಬ್ಯಾಕಪ್ ಕಂಪನಿ ಡೇಟಾ ಬಿಫೋರ್ ಇಂಪೋರ್ಟ್. ನಿಮಗೆ ಬ್ಯಾಕಪ್ ಬೇಕು ಅಂದರೆ ಎಸ್ ಅಂತ ಕೊಟ್ಟು ಡೆಸ್ಟಿನೇಷನ್ ಪಾತನ್ನು ಸ್ಪೆಸಿಫೈ ಮಾಡಬೇಕು. ನನಗೆ ಇಲ್ಲಿ ಬೇಕಾಗಿಲ್ಲ, ಅದನ್ನು ನಾನು ನೋ ಅಂತ ಕೊಡ್ತೇನೆ. ಸೊ ಇಲ್ಲೊಂದಿದೆ ನೋಡಿ, ಪ್ರಿವ್ಯೂ ಇಂಪೋರ್ಟ್ ಸಮ್ಮರಿ ಎಸ್ ಅಂತ ಇದೆ.
ಸೊ ನೀವು ನೋ ಅಂತ ಕೊಟ್ಟರೆ ನಿಮ್ಗೆ ಆ ಪ್ರಿವ್ಯೂ ಕಾಣಿಸಲ್ಲ, ಎಸ್ ಅಂತ ಕೊಟ್ಟರೆ ಕಾಣುತ್ತೆ. ಈಗ ನಾನು ಎಸ್ ಅಂತ ಕೊಟ್ಟಿದ್ದೀನಿ, ಕಾಣುತ್ತೆ ನೋಡಿ. ಇದೇ ಪ್ರಿವ್ಯೂ ಸಮ್ಮರಿ. ಏನೇನಿದೆ, ಫೈಲ್ ಟು ಇಂಪೋರ್ಟ್, ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಫೈಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ವರ್ಕ್ಶೀಟ್ ನೇಮ್ ಅದರ್ ಲೆಡ್ಜರ್, ಟೈಪ್ ಆಫ್ ಮಾಸ್ಟರ್ ಲೆಡ್ಜರ್. ಓಕೆ, ಸಿ ರೋ ನಂಬರ್ ಫಾರ್ ಕಾಲಮ್ ಹೆಡರ್ 1, ಇಂಪೋರ್ಟ್ ಡೇಟಾ ಫ್ರಮ್ 2 ಅಂದರೆ ಕಾಲಮ್ ಹೆಡ್ಡರು 1, ಇಂಪೋರ್ಟ್ ಡೇಟಾ ಫ್ರಮ್ ರೋ ನಂಬರ್ 2, ಅದು ಅದ್ರ ಮೀನಿಂಗು. ಸೊ ಅಲ್ಲಿಂದ ಎಲ್ಲಿವರೆಗೂ ಆಗಿದೆ 16 ನೋಡಿ, ಇಲ್ಲಿದೆ 16 ಅಷ್ಟೇ, ಅದು ಮೀನಿಂಗು. ಸೊ ಈಗ ಯಾವ್ಯಾವ ಗ್ರೂಪಲ್ಲಿ ಎಷ್ಟೆಷ್ಟು ಲೆಡ್ಜರ್ ಇದೆ ಅಂತ ಇಲ್ಲಿ ಗ್ರೂಪ್ ವಾಯ್ಸ್ ತೋರಿಸ್ತಾ ಇದೆ. ಕರೆಂಟ್ ಲಯಬಿಲಿಟಿ 1ರಲ್ಲಿ 5 ಲೆಡ್ಜರ್ ಇದೆ, ಇನ್ನು ಉಳಿದ ಗ್ರೂಪ್ನಲ್ಲಿ ಒಂದೊಂದು ಲೆಡ್ಜರ್ ಇದೆ. ಸೊ ಈಗ ಇಂಪೋರ್ಟ್ ಮೇಲೆ ಕ್ಲಿಕ್ ಆದರೂ ಮಾಡಿ ಅಥವಾ ಐ ಅಂತ ಆದರೂ ಪ್ರೆಸ್ ಮಾಡಿ, ಈಗ ಇಂಪೋರ್ಟ್ ಆಗುತ್ತೆ. ಓಕೆ, ಸೊ ಈಗ ಚೆಕ್ ಮಾಡಿ ಕರೆಕ್ಟಾಗಿ ಇಂಪೋರ್ಟ್ ಆಗಿದೆಯಾ ಇಲ್ವಾ ಅಂತ. ಚಾರ್ಟ್ ಆಫ್ ಅಕೌಂಟ್, ಲೆಡ್ಜರ್, ಈಗ ಬನ್ನಿ ದುರ್ಗೇಗೌಡಸ್ ಕ್ಯಾಪಿಟಲ್, ಇಲ್ಲಿ ಕ್ಯಾಪಿಟಲ್ ಗ್ರೂಪಿಗೆ ಬನ್ನಿ. ಗ್ರೂಪ್ ವೈಸ್ ಇದು ತೋರಿಸೋದು. ಸೊ ಗ್ರೂಪ್ ಎಲ್ಲಿದೆ ನೋಡಿ, ಸೊ ಇಲ್ಲಿದೆ ಕ್ಯಾಪಿಟಲ್ ಅಕೌಂಟು. ಕ್ಯಾಪಿಟಲ್ ಅಕೌಂಟು ಅದಕ್ಕೆ ಸಬ್ ಗ್ರೂಪು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ಸು. ಸೊ ಅದಕ್ಕೆ ಅವೆರಡು ಗ್ರೂಪು ಅಲ್ಲಿ ಅಪಿಯರ್ ಆಗ್ತಾ ಇದೆ. ಇಲ್ಲಿ ದುರ್ಗೇಗೌಡಸ್ ಕ್ಯಾಪಿಟಲ್ ಅಂತ ಬರ್ತಾ ಇದೆ ನೋಡಿ. ನೇಮ್ ದುರ್ಗೇಗೌಡ ಅಂಡರ್ ಕ್ಯಾಪಿಟಲ್ ಅಕೌಂಟ್, ಸಿಯರ್. ಸೊ ದುರ್ಗೇಗೌಡಸ್ ಕ್ಯಾಪಿಟಲ್ ಅಂಡರ್ ಕ್ಯಾಪಿಟಲ್ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಎಸ್ಕೇಪ್ ಮಾಡಿ, ಸಾರಿ. ನೆಕ್ಸ್ಟ್ ಏನಿದೆ ನೋಡಿ, ESI, PF ಕಾಂಟ್ರಿಬ್ಯೂಷನ್. ಸೊ ಅವು 5 ಲೆಡ್ಜರ್ ಇವೆ. ಇದಕ್ಕೆ ಬನ್ನಿ, ಏನಕ್ಕೆ, ಕರೆಂಟ್ ಲಯಬಿಲಿಟಿಗೆ. ಸಿ ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟಿನಲ್ಲಿ ಸಬ್ ಗ್ರೂಪು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಬರುತ್ತೆ, ಆಮೇಲೆ ಪ್ರಾವಿಷನ್ ಬರುತ್ತೆ, ಆಮೇಲೆ ಸಂಡ್ರಿ ಕ್ರೆಡಿಟಾರ್ಸ್ ಬರುತ್ತೆ, ಲೋಕಲ್ ವೆಂಡರ್ಸ್ ಬರುತ್ತೆ. ಸೊ ಅದಷ್ಟೂ ಸೇರಿ ನಮ್ಮ ಲೆಡ್ಜರ್ಗಳು ಇಲ್ಲಿ ಅಪಿಯರ್ ಆಗ್ತಾ ಇದೆ ನೋಡಿ. ಸೊ ಎಂಪ್ಲಾಯಿ CSI ಕಾಂಟ್ರಿಬ್ಯೂಷನ್, ಓಕೆ, ಮ್ಯಾಪ್ ಆಗಿದೆ. ಸೊ ಗ್ರೂಪ್ ಎಲ್ಲ ಬಂದಿದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್, ಸೊ ಎಲ್ಲ ಬಂದಿದೆ ನೋಡಿ. ಪ್ರೊಫೆಷನಲ್ ಟ್ಯಾಕ್ಸ್, ಸ್ಯಾಲರಿ ಪೇಯಬಲ್, ಇಲ್ಲಿ ನೋಡಿ ಸ್ಯಾಲರಿ ಪೇಯಬಲ್ ಮತ್ತು ಔಟ್ಸ್ಟ್ಯಾಂಡಿಂಗ್ ರೆಂಟು, ಕರೆಂಟ್ ಲಯಬಿಲಿಟಿ, ಆಮೇಲೆ ಎಂಪ್ಲಾಯಿ ESI, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಸ್ಯಾಲರಿ ಪೇಯಬಲ್, ಕರೆಂಟ್ 5 ಲೆಡ್ಜರ್ ಬಂದಿದೆ. ಓಕೆ ಫ್ರೆಂಡ್ಸ್, ಈಗ ಅರ್ಥ ಆಯ್ತಲ್ಲ.